ಮಾನಸಾ ದೇವಿ. ಪರಿಚಯ. ಮಾನಸಾ ದೇವಿಯನ್ನು ಶಿವ ಮತ್ತು ತಾಯಿ ಪಾರ್ವತಿಯ ಕಿರಿಯ ಮಗಳು ಎಂದು ಪರಿಗಣಿಸಲಾಗಿದೆ. ಅವನು ಶಿವನ ತಲೆಯಿಂದ ಹೊರಹೊಮ್ಮಿದನು, ಆದ್ದರಿಂದ ಅವನಿಗೆ ಮಾನಸ ಎಂದು ಹೆಸರಿಸಲಾಯಿತು. ಮಹಾಭಾರತದ ಪ್ರಕಾರ, ಅವನ ನಿಜವಾದ ಹೆಸರು ಜರತ್ಕಾರು. ಆಕೆಯ ಗಂಡನ ಹೆಸರು ಮಹರ್ಷಿ ಜರತ್ಕಾರು ಮತ್ತು ಆಕೆಯ ಮಗನ ಹೆಸರು ಆಸ್ತಿಕ್. ಅವರ ಒಡಹುಟ್ಟಿದವರಲ್ಲಿ ಗಣೇಶ್ ಜಿ, ಕಾರ್ತಿಕೇಯ ಜಿ, ದೇವಿ ಅಶೋಕಸುಂದರಿ, ದೇವಿ ಜ್ಯೋತಿ ಮತ್ತು ಭಗವಾನ್ ಅಯ್ಯಪ್ಪ ಸೇರಿದ್ದಾರೆ. ಹರಿದ್ವಾರದಲ್ಲಿರುವ ಅವರ ಪ್ರಸಿದ್ಧ ದೇವಾಲಯವನ್ನು ಶಕ್ತಿಪೀಠವೆಂದು ಪರಿಗಣಿಸಲಾಗಿದೆ. ಮದುವೆ ಮತ್ತು ವಂಶಸ್ಥರು. ಶಿವನು ತನ್ನ ಮಗಳು ಮಾನಸಳನ್ನು ಜರತ್ಕಾರುಗೆ ಮದುವೆಯಾದನು. ಅವಳ ಗರ್ಭದಿಂದ ಆಸ್ತಿಕ್ ಎಂಬ ಮಗನು ಜನಿಸಿದನು. ಅವನು ಸರ್ಪಗಳ ರಾಜವಂಶವನ್ನು ನಾಶದಿಂದ ರಕ್ಷಿಸಿದನು. ರಾಜರು ನಹುಷ ಮತ್ತು ನತ್ಸಯ ಇವರ ಸೋದರ ಮಾವ. ಮಾನಸಾ ದೇವಿಯ ಹಿರಿಯ ಸಹೋದರರು ಭಗವಾನ್ ಕಾರ್ತಿಕೇಯ ಮತ್ತು ಭಗವಾನ್ ಅಯ್ಯಪ್ಪ ಆಗಿದ್ದರೆ, ಆಕೆಯ ಹಿರಿಯ ಸಹೋದರಿಯರು ದೇವಿ ಅಶೋಕಸುಂದರಿ ಮತ್ತು ದೇವಿ ಜ್ಯೋತಿ. ಗಣೇಶನು ಅವನ ಕಿರಿಯ ಸಹೋದರ. ಪೂಜೆ ಮತ್ತು ಪೂಜೆ. ಮಾನಸಾ ದೇವಿಯು ತನ್ನ ಭಕ್ತರನ್ನು ತುಂಬಾ ಪ್ರೀತಿಸುತ್ತಾಳೆ ಮತ್ತು ಅವಳನ್ನು ವಿವಿಧ ರೀತಿಯಲ್ಲಿ ಪೂಜಿಸಬಹುದು. ಅವರ ಮುಖ್ಯ ಮಂತ್ರಗಳೆಂದರೆ ಓಂ ಹ್ರೀಂ ಶ್ರೀಂ ಕ್ಲೀಂ ಏನ್ ಮನಸಾ ದೈವೇ ಸ್ವಾಹ. ತಾಯಿಯನ್ನು ಮೆಚ್ಚಿಸಲು ಶ್ರೀ ಮಾನಸ ಚಾಲೀಸಾವನ್ನು ಸಹ ಪಠಿಸಬಹುದು. ಮೂಲ ಮತ್ತು ಇತಿಹಾಸ. ಗ್ರೀಸ್ನಲ್ಲಿ ಮಾನಸಾ ಎಂಬ ದೇವತೆಯ ಉಲ್ಲೇಖವೂ ಇದೆ. ಅವಳನ್ನು ಶಿವ ಮತ್ತು ಪಾರ್ವತಿಯ ಮಗಳು ಮತ್ತು ವಿಷದ ದೇವತೆ ಎಂದು ಪರಿಗಣಿಸಲಾಗುತ್ತದೆ. 14ನೇ ಶತಮಾನದ ನಂತರ, ಅವರು ಶಿವನ ಕುಟುಂಬವಾಗಿ ದೇವಾಲಯಗಳಲ್ಲಿ ಸ್ಥಾನ ಪಡೆದರು. ಸಾಗರ ಮಂಥನದ ನಂತರ ಮಾನಸ ಜನಿಸಿದಳು ಎಂದೂ ಹೇಳಲಾಗುತ್ತದೆ. ಪೂಜಾ ವಿಧಾನ. ಜಾರ್ಖಂಡ್, ಬಿಹಾರ ಮತ್ತು ಬಂಗಾಳದಲ್ಲಿ ಮಾನಸಾ ದೇವಿಯನ್ನು ಬಹಳ ವೈಭವದಿಂದ ಪೂಜಿಸಲಾಗುತ್ತದೆ. ಹಿಂದಿ ಮತ್ತು ಬಂಗಾಳಿ ಕ್ಯಾಲೆಂಡರ್ ಪ್ರಕಾರ, ಅವರು ಬಡೋ ಮಾಸದಲ್ಲಿ ಸ್ತುತಿಸಲ್ಪಡುತ್ತಾರೆ. ಆತನ 7 ನಾಮಗಳನ್ನು ಜಪಿಸುವುದರಿಂದ ಹಾವಿನ ಭಯ ಇರುವುದಿಲ್ಲ. ಈ ಹೆಸರುಗಳು ಜರತ್ಕಾರು, ಜಗದ್ಗೌರಿ, ಮಾನಸ, ಸಿದ್ಧಯೋಗಿನಿ, ವೈಷ್ಣವಿ, ನಾಗಭಾಗಿನಿ, ಶೈವಿತೆ, ನಾಗೇಶ್ವರಿ, ಜರತ್ಕರು ಪ್ರಿಯಾ, ಆಸ್ತಿಕಮಾತಾ ಮತ್ತು ವಿಷಹಾರಿ. ಫಾರ್ಮ್. ಮಾನಸಾ ದೇವಿಯು ಮುಖ್ಯವಾಗಿ ಹಾವಿನಿಂದ ಆವೃತವಾಗಿರುವ ಮತ್ತು ಕಮಲದ ಮೇಲೆ ಕುಳಿತಿರುವುದನ್ನು ಕಾಣಬಹುದು. ಅವನ ರಕ್ಷಣೆಯಲ್ಲಿ 7 ಹಾವುಗಳು ಯಾವಾಗಲೂ ಇರುತ್ತವೆ. ದೇವಿಯ ವರ್ಣಚಿತ್ರಗಳಲ್ಲಿ, ಅವಳು ಮಗುವಿನೊಂದಿಗೆ ತೋರಿಸಲ್ಪಟ್ಟಿದ್ದಾಳೆ, ಅವನು ಅವಳ ಮಗ ಆಸ್ತಿಕ್. ಮಹಾಭಾರತ ಮತ್ತು ಪುರಾಣಗಳಲ್ಲಿ ವಿವರಣೆ. ಮಹಾಭಾರತದ ಪ್ರಕಾರ, ಅರ್ಜುನ್ ಮತ್ತು ಸುಭದ್ರೆಯ ಮಗ ಅಭಿಮನ್ಯುವಿನ ಮರಣದ ನಂತರ, ಅವರ ಮಗ ಪರೀಕ್ಷಿತನು ತಕ್ಷಕ ಸರ್ಪದ ಕಡಿತದಿಂದ ಸತ್ತನು. ಪರೀಕ್ಷಿತನ ಮಗ ಜನಮೇಜಯನು ಸರ್ಪಗಳ ನಾಶಕ್ಕಾಗಿ ಯಜ್ಞವನ್ನು ಮಾಡಿದನು, ಅದನ್ನು ಆಸ್ತಿಕನು ನಿಲ್ಲಿಸಿದನು. ಪುರಾಣಗಳಲ್ಲಿ, ಮಾನಸವು ಶಿವನ ಮೆದುಳಿನಿಂದ ಹುಟ್ಟಿಕೊಂಡಿದೆ ಮತ್ತು ವಿಷಕಾರಿ ಎಂದು ವಿವರಿಸಲಾಗಿದೆ. ವಿಷ್ಣು ಪುರಾಣ ಮತ್ತು ಬ್ರಹ್ಮವೈವರ್ತ ಪುರಾಣಗಳಲ್ಲಿ ಈತನ ಬಗ್ಗೆ ಅನೇಕ ಉಲ್ಲೇಖಗಳಿವೆ. 13 ಮತ್ತು 18ನೇ ಶತಮಾನದ ನಡುವೆ ಬಂಗಾಳದಲ್ಲಿ ಬರೆಯಲ್ಪಟ್ಟ ಮಂಗಲಕಾವ್ಯವು ಮಾನಸನ ಜನ್ಮವನ್ನು ವಿವರಿಸುತ್ತದೆ. ದೇವಾಲಯ. ಹರಿದ್ವಾರದಲ್ಲಿರುವ ಮಾನಸಾ ದೇವಿಯ ದೇವಾಲಯವು ಬಹಳ ಪ್ರಸಿದ್ಧವಾಗಿದೆ. ಇಲ್ಲಿ ಮಾತೆ ಶಕ್ತಿಪೀಠದಲ್ಲಿ ಕುಳಿತಿದ್ದಾಳೆ. ದೇವಾಲಯವು ಬೆಳಗ್ಗೆ 8 ರಿಂದ ಸಂಜೆ 5 ರವರೆಗೆ ತೆರೆದಿರುತ್ತದೆ. ದೇವಸ್ಥಾನವು ಮಧ್ಯಾಹ್ನ 12 ರಿಂದ 2 ರವರೆಗೆ ಮುಚ್ಚಿರುತ್ತದೆ. ಪಂಚಕುಲದಲ್ಲಿರುವ ಮಾನಸಾ ದೇವಿ ದೇವಾಲಯ ಕೂಡ ಪ್ರಸಿದ್ಧವಾಗಿದೆ. ಇದು 100 ಎಕರೆಗಳಷ್ಟು ವಿಸ್ತಾರವಾಗಿದೆ ಮತ್ತು ಇದನ್ನು 1811 ಮತ್ತು 1815 ರ ನಡುವೆ ರಾಜ ಗೋಲಾ ಸಿಂಗ್ ನಿರ್ಮಿಸಿದರು. ಸಾರಿಗೆ ಸೌಲಭ್ಯ. ಚಂಡೀಗಢ ಬಸ್ ನಿಲ್ದಾಣದಿಂದ ಸುಮಾರು 10 ಕಿಮಿ ಮತ್ತು ಪಂಚಕುಲ ಬಸ್ ನಿಲ್ದಾಣದಿಂದ 4 ಕಿಮಿ ದೂರದಲ್ಲಿರುವ ಮಾನಸಾ ದೇವಿ ದೇವಸ್ಥಾನವನ್ನು ಬಸ್ಗಳು ಅಥವಾ ಆಟೋ ರಿಕ್ಷಾಗಳ ಮೂಲಕ ತಲುಪಬಹುದು. ನವರಾತ್ರಿಯ ದಿನಗಳಲ್ಲಿ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗುತ್ತದೆ. ಚಂಡೀಗಢ ಕಲ್ಕಾ ರೈಲು ಮಾರ್ಗವೂ ಇಲ್ಲಿ ಲಭ್ಯವಿದೆ.